ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ತುಂಬ ಜನ ಡೆಲಿವರಿ ಬಾಯ್ಸ್ ಪ್ರತಿನಿತ್ಯ ನನಗೆ ಕಮೆಂಟ್ಸ್ ಆಗ್ತಾನೆ ಇದ್ದಾರೆ, ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡವಾ ಅಂತ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ರೈಡರ್ಸ್ಗೋಸ್ಕರ ಇವಾಗ ಅದಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಕನ್ಫ್ಯೂಷನ್ನು. ರಾಪಿಡೋ ಕಂಪ್ನಿಯವನು ಹೇಳ್ತಾನೆ, ನೋಟಿಫಿಕೇಷನಲ್ಲಿ ಕೊಡ್ತಾ ಇದ್ದಾನೆ ಡಿಸ್ಪ್ಲೇ ಮೇಲೆ, ಯಾವ ಬೈಕು ಸೀಸ್ ಆಗ್ತಾಯಿಲ್ಲ 2 ಡೇಸಿಂದ, ಯಾರು ಕಿರಿಕ್ ಮಾಡ್ತಾಯಿಲ್ಲ, ನಿಮಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ರೈಡ್ ತಗೊಳ್ಳಿ, ಡ್ಯೂಟಿ ಮಾಡಿ ಅಂತ ನೋಟಿಫಿಕೇಷನಲ್ಲಿ ಮೆಸೇಜ್ ಕಳಿಸ್ತಾ ಇದ್ದಾನೆ. ಇದನ್ನು ನೋಡ್ಬಿಟ್ಟು ಕೆಲವೊಬ್ರು ಹುಡುಗರು ಡ್ಯೂಟಿ ಮಾಡ್ತಾಯಿದ್ದಾರೆ, ಇನ್ನು ಕೆಲವರಿಗೆ ಭಯ. ಇನ್ನು RTOದಲ್ಲಿ ಬಂದ್ಬಿಟ್ಟು ಅನೌನ್ಸ್ ಆಗ್ತಾಯಿದೆ, ವೈಟ್ ಬೋರ್ಡಲ್ಲಿ ಯಾರೂ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ, ಮಾಡಿದ್ರೆ ನಾವು ಬೈಕ್ ಸೀಸ್ ಮಾಡ್ತೀವಿ, ನಿಮಗೆ 5,000 ರಿಂದ 15,000 ಪೆನಾಲ್ಟಿ ಬೀಳುತ್ತೆ. ಈ ಥರ RTOದಲ್ಲಿಂದ ಒಂದು ಅನೌನ್ಸ್ಮೆಂಟು. ಈ ಎರಡರ ಮಧ್ಯೆ ಬೈಕ್ ಟ್ಯಾಕ್ಸಿ ರೈಡರ್ಗಳು ಗೊಂದಲದಲ್ಲಿ ತಗಲಾಕೊಂಡ್ಬಿಟ್ಟಿದ್ದಾರೆ. ಮಾಡಬೇಕಾ ಬೇಡವಾ ಇದೇ ಟೆನ್ಷನ್ನು. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಸದ್ಯದ ಮಟ್ಟಿಗೆ ನೀವು ಬೈಕ್ ಟ್ಯಾಕ್ಸಿ ಮಾಡೋದು ತಪ್ಪು ವೈಟ್ ಬೋರ್ಡಲ್ಲಿ. ಏಕೆಂದರೆ RTOಯಿಂದ ಅಫಿಷಿಯಲಾಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನೀವು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಂಗಿದ್ರೆ ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡು ಅದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಬಟ್ ರಾಪಿಡೋ ಕಂಪ್ನಿಯನ್ನು ವೈಟ್ ಬೋರ್ಡಲ್ಲೇ ಮಾಡಿ ಅಂತ ಇದ್ದಾರೆ. ನಾಳೆ ದಿನ ನಿಮ್ಮ ಬೈಕ್ ಸಿಗಾಕೊಂಡ್ರೆ ಯಾರೂ ಬರಲ್ಲ ಬಿಡಿಸ್ಕೊಡೋಕ್ಕೆ, ನೀವೇ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಈಗ ಆಲ್ರೆಡಿ ಗೊತ್ತಿರಬೇಕು, 1,000ಕ್ಕೂ ಅಧಿಕ ಬೈಕ್ ಸೀಸ್ ಆಗಿತ್ತು. ಆಲ್ಮೋಸ್ಟ್ ನಿನ್ನೆ ಎಲ್ಲ ಬೈಕು ಸುಮಾರು ರಿಲೀಸ್ ಮಾಡಿದ್ದಾರೆ. 5,000 ರಿಂದ 15,000 ರೂಪಾಯಿವರೆಗೂ ಫೈನ್ ಕಟ್ಟಿಸ್ಕೊಂಡು ರಿಲೀಸ್ ಮಾಡಿದಾರಂತೆ. 1 or 2 months ಏನೋ ಅವ್ರದ್ದು DL ಕ್ಯಾನ್ಸಲೇಷನ್ ಆಗಿದೆ. ರಿಪೀಟ್ ಏನಾದ್ರು ಮತ್ತೆ ಅವ್ರ ಬೈಕ್ ಟ್ಯಾಕ್ಸಿ ಮಾಡಿ ಅದೇ ಗಾಡಿ ಸಿಕ್ಕಿದರೆ ಅವ್ರು ಪರ್ಮನೆಂಟಾಗಿ ಅವ್ರ ಬೈಕು ಸ್ಕ್ರ್ಯಾಪ್ ಆಗುತ್ತಂತೆ. ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಫಸ್ಟ್ ಟೈಮ್ ವಾರ್ನಿಂಗ್ ಕೊಟ್ಟು ಅದೇನು ಫೈನ್ ಇದೆ ಕಟ್ಟಿ ಬಿಡಿಸ್ಕೊಂಡು ಹೋಗಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನು ಸುಮಾರು ಜನ ಬಿಡಿಸ್ಕೊಂಡು ಹೋಗಿದ್ದಾರೆ ನೆನ್ನೆ. ಇದ್ರ ಮಧ್ಯೆ ಇವಾಗ ರಾಪಿಡೋದನ್ನು ಪ್ರತಿನಿತ್ಯ ನೋಟಿಫಿಕೇಷನ್ ಬೇರೆ ಆಗ್ತಿದ್ದಾನೆ. ಕೆಲವೊಂದಿಷ್ಟು ಗೊತ್ತಿರಬೇಕು ಕಸ್ಟಮರ್ಸ್, ರಾಪಿಡೋ ಎಂಪ್ಲಾಯೀಸ್ ಕೂಡ ನಾವೆಲ್ಲ ಬೈಕ್ ಬಿಡಿಸ್ಕೊಟ್ಟಿದ್ದೀವಿ, ಹಂಗಾಗಿ ಇನ್ಮೇಲೆ ರೈಡ್ ಎಲ್ಲ ತಗೊಳ್ಳಿ, ಯಾವುದೇ ಥರ ಸೀಸ್ ಆಗ್ತಾಯಿಲ್ಲ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಇದೆಲ್ಲ ಎಲ್ಲಿ ಅನೌನ್ಸ್ ಆಗಬೇಕು ಗೊತ್ತಾ? ಇದು ಗೌರ್ಮೆಂಟಿಂದ ಅನೌನ್ಸ್ ಆಗಬೇಕು, RTOಯಿಂದ ಅಫಿಷಿಯಲಾಗಿ ಅನೌನ್ಸ್ ಆಗಬೇಕು. ಸಾರಿಗೆ ಸಚಿವರು ಹೇಳಬೇಕು ಬೈಕ್ ಟ್ಯಾಕ್ಸಿ ಮಾಡಿ ನಾವು ಸೀಸ್ ಮಾಡಲ್ಲ ಅಂತವ. ಬಟ್ ರಾಪಿಡೋ ಕಂಪ್ನಿಯವ್ರು ಹೇಳಿದ ತಕ್ಷಣ ನೀವು ರೈಡ್ ಏನಾದ್ರು ತೊಗೊಂಡು ಮಾಡೋಕೆ ಹೋದರೆ ಪೊಲೀಸ್ನವ್ರ ಕೈಗೆ ನಿಮ್ಮ ಬೈಕ್ ಸಿಕ್ಕಿದರೆ 100% ಸೀಸ್ ಆಗೋದು ಗ್ಯಾರಂಟಿನೇ. ಯಾಕೆಂದ್ರೆ ಗೊತ್ತಿರಬೇಕು ನಿಮಗೆ, ಆಲ್ರೆಡಿ ಎಲ್ಲ ಕಡೆ ಬೈಕ್ ಟ್ಯಾಕ್ಸಿ ಸಿಕ್ಕಾಬಟ್ಟೆ ವೈರಲ್ಲು. ನಮ್ಮ ರಾಜ್ಯ ಸರ್ಕಾರನ ಇವತ್ತು ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಸಲ್ಲಿಸ್ಬಿಟ್ಟಿದೆ ಅರ್ಜಿನ. ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸ್ಗೆ ಯಾವುದೇ ಥರ ಪರ್ಮಿಷನ್ ಕೊಡೋಕ್ಕಾಗಲ್ಲ. ಸುರಕ್ಷತಾ ಒಂದು ದೃಷ್ಟಿಯಿಂದ ಇಟ್ಕೊಂಡು ಬೈಕ್ ಟ್ಯಾಕ್ಸಿಗೆ ಸರಿ ಇಲ್ಲ, ಇದು ಆಟೋ ಕ್ಯಾಬ್ಗೆ ಹೋಲಿಸ್ಕೊಂಡ್ರೆ ಸೇಫ್ಟಿ ಇಲ್ಲ, ಹಂಗಾಗಿ ನಾವು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಲ್ಲ ಅಂತವ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಇದ್ರ ಮಧ್ಯೆ ಈಗ ಕಂಪ್ನಿಯವ್ರು ಹೇಳ್ತಾರೆ ಬೈಕ್ ಟ್ಯಾಕ್ಸಿ ತಗೊಳ್ಳಿ ಮಾಡಿ ಅಂತವ. ಇದೇ ಟೆನ್ಷನ್ಗೆ ಗೊಂದಲ. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ಸದ್ಯದ ಮಟ್ಟಿಗೆ ನೀವು ಮಾಡೋದು ಬೇಡ. ಮಾಡೋದನ್ನು ಬಿಟ್ಟು ಬೇರೆ ಏನಾದರೂ ಇದಾವಲ್ವಾ, ಫುಡ್ ಡೆಲಿವರಿ ಇದೆ ರಾಪಿಡೋದಲ್ಲಿ, ಪಾರ್ಸಲ್ ಡೆಲಿವರಿ ಇದೆ, ಪೋರ್ಟರ್ ಇದೆ, ಅಂಕಲ್ ಇದೆ, ಇವು ಮಾಡ್ಕೊತಾ ಇರಿ. ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಹೋಗ್ಬಿಟ್ಟು ನೀವು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಿ ತಗಲಾಕೊಂಡ್ರೆ ಸೀಸ್ ಆಗೋದು ನಿಮ್ಮ ಬೈಕೇನೆ. ಹೇಳ್ತಾರೆ ರಾಪಿಡೋದವ್ರು ನಾವು ಬಿಡಿಸ್ಕೊಡ್ತೀವಿ ಹಂಗೆ ಅಂತವ. ಬಟ್ ಅಲ್ಲಿ ಸೀಸ್ ಆದಮೇಲೆ ಎಷ್ಟು ದಿವಸ ಆಗುತ್ತೋ ಏನೋ ಗೊತ್ತಿಲ್ಲ, ನಿಮಗೆ ರಿಪೀಟ್ ಅದು ಫೈನ್ ಕಟ್ಟಿಸ್ಕೊಂಬಿಡೋಕ್ಕೆ ಅಲ್ಲಿವರೆಗೂ ಕೆಲಸ ಹೋಗುತ್ತಲ್ವಾ. ಸುಮಾರು ಜನಕ್ಕೆ ಏನೋ ಕಂಪ್ನಿಯವ್ರು ನಾವೇ ಬಿಡಿಸ್ಕೊಟ್ಟಿದ್ದೀವಿ, ಪೊಲೀಸ್ ಸ್ಟೇಷನಿಂದ ಅದೊಂದು ಬಿಲ್ ತೊಗೊಂಬನ್ನಿ, ಎಷ್ಟು ಫೈನ್ ಕಟ್ಟಿದ್ದೀರಾ, ಆ ಬಿಲ್ ಇದ್ದರೆ ನಾವು ನಿಮ್ಮ ಅಮೌಂಟು ವ್ಯಾಲೆಟ್ಗೆ ಹಾಕ್ತೀವಿ, ನೀವು ವಿತ್ಡ್ರಾ ಮಾಡ್ಕೊಳ್ಳಿ ಅಕೌಂಟಿಗೆ ಅಂತವ. ಸುಮಾರು ಜನ ಹೇಳಿದ್ರಂತೆ, ಕೆಲವರಿಗೆ ಬಂದಿದೆ ಅಂದರು. ಅದೆಷ್ಟು ಮಟ್ಟಿಗೆ ನಿಜನೋ ಸುಳ್ಳು ನಮಗಂತೂ ಗೊತ್ತಿಲ್ಲ. ಒಟ್ಟಾರೆ ಬೈಕ್ ಟ್ಯಾಕ್ಸಿ ನಿಮ್ದು ಏನಾದರೂ ಸೀಸ್ ಆದರೆ ತುಂಬ ಕಷ್ಟ. ಬೈಕು ಸುಮ್ಮನೆ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಫೈನಲ್ ಸುಪ್ರೀಂ ಕೋರ್ಟಿಂದ ಏನು ಜಡ್ಜ್ಮೆಂಟ್ ಬರುತ್ತೋ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಮುಗಿಬಿದ್ದು ಆಸೆ ಬಿದ್ದು ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಹೋಗಬೇಡಿ ವೈಟ್ ಬೋರ್ಡಲ್ಲಿ. ಇದು ಆಲ್ರೆಡಿ ತುಂಬ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿರೋದ್ರಿಂದ. ಇದಕ್ಕೆ ಮುಂಚೆ ಎಲ್ಲ ಸಣ್ಣ ಪುಟ್ಟ ಕಿರಿಕು ಅದು ನಡೀತಾ ಇತ್ತು. ಬಟ್ ಈಗ ಹಂಗಲ್ಲ, ಸುಮಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ನೇ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ನೀವು ಈಗ ಹಿಂಗೆ ಮಾಡ್ತೀನಿ ಕಣ್ಣು ತಪ್ಪಿಸ್ಕೊಂಡೋದ್ರೂ ಸಿಗಾಕೊಂತಾರೆ ಒಂದಲ್ಲ ಒಂದು ಜಾಗದಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಳಗಿಂದ ಸಂಜೆವರೆಗೂ ತಪ್ಪಿಸ್ಕೊಂಡು ಡ್ಯೂಟಿ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ಭಯದಿಂದ ಡ್ಯೂಟಿ ಮಾಡಿಕೊಂಡು ಟೆನ್ಷನ್ ತೊಗೊಂಡು ಅನ್ನೆಸರಿ ಗಾಡಿ ಎಲ್ಲೋ ಸ್ಕಿಡ್ ಆಗಿ ಬಿದ್ದು ಆಕ್ಸಿಡೆಂಟ್ ಆಗ್ತವೆ ಈ ಥರ. ಯಾಕೆಂದರೆ ಟೆನ್ಷನಲ್ಲೇ ಗಾಡಿ ಓಡಿಸ್ತಾ ಇರ್ತೀರ, ಅಲ್ಲೆಲ್ಲಿ ಪೊಲೀಸ್ ಇದ್ದಾರೋ, ಇಲ್ಲಿ ಯಾರು ಆಟೋದವ್ರು ಬರ್ತಾರೋ ಅಂತವ ರೋಡ್ ನೋಡೋದು ಬಿಟ್ಟು ಆ ಕಡೆ ಈ ಕಡೆ ನೋಡ್ಕೊಂಡು ಗಾಡಿ ಓಡಿಸೋಂಗೆ ಆಗ್ಬಿಡುತ್ತೆ. ಇಂಥ ಟೈಮಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿನ ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡಲ್ಲಿ ಮಾಡೋದು ಬೇಡ, ಸ್ಟಾಪ್ ಮಾಡಿ ಅಂತ ನಾನು ಹೇಳ್ತಾಯಿದ್ದೀನಿ. ನಿಮ್ಮ ಸೇಫ್ಟಿ ಆ್ಯಂಡ್ ನಿಮ್ಮ ಅದರಿಂದ ಹೇಳ್ತಿರೋದು ಅಷ್ಟೇ, ಬೇರೆ ಏನಿಲ್ಲ. ಕೆಲವರು ಅಂದ್ಕೋಬೋದು ಕಷ್ಟ ಇದೆ ಗುರು, ಬೇರೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಬೇರೆ ಕೆಲಸ ಇಲ್ಲ, ಇರೋದೇ ನಮ್ಮ ಹತ್ರ ಇದೊಂದೇ ಆ್ಯಪು, ಬೇರೆ ದುಡಿಮೆ ಇಲ್ಲ ಅಂತವ. ಬಟ್ ಹಂಗಂತವ ನಿಮ್ಮ ಬೈಕು ಬಿಟ್ಕೊಡೋಕ್ಕಾಗತ್ತಾ? ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಿ ಅದನ್ನು ಯೋಚನೆ ಮಾಡಬೇಕಲ್ವಾ.
ಇನ್ ಕೇಸ್ ನೀವೇನಾದ್ರು ಸಗ್ಲಾಕೊಂಡ್ರೆ ಗೊತ್ತು ಏನೇನೆಲ್ಲ ರೂಲ್ಸ್ ಇವಾಗ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಅಂತವ. ಬೈಕು ಸಿಗಾಕೊಂಡ್ರೆ ಏನೋ ಹೀಗೆ ಫಸ್ಟ್ ಟೈಮ್ ಕೊಟ್ಬಿಟ್ಟಿದ್ದಾರೆ ಬೇಗ ಏನೋ ಕೆಲವೊಂದಿಷ್ಟು ಜನಕ್ಕೆ, ಕೆಲವೊಂದಿಷ್ಟು ಜನಕ್ಕೆ ಕೊಟ್ಟಿಲ್ಲ ಫೈನ್ ಜಾಸ್ತಿ ಇರೋರಿಗೆ. ಹಾಗಾಗಿ ನಿಮ್ಮ ಹಳೆ ಕೇಸ್ ಇದ್ದರೆ ಅದನ್ನು ಕಟ್ಟಬೇಕಾಗತ್ತೆ. ಅದೆಲ್ಲ ಕ್ಲಿಯರ್ ಮಾಡಿ 5ರಿಂದ 15,000ವರೆಗೂ ಫೈನ್ ಇದೆ ಅಂತೆ. ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗೆ ಒಂದು 5,000 ಏನು ಹಾಕಿರಂತೆ. ಬೇರೆ ರಿಜಿಸ್ಟ್ರೇಷನ್ ಬೈಕ್ಗಳಿಗೆಲ್ಲ ಜಾಸ್ತಿ ಫೈನ್ ಇದಾವಂತೆ. ಹಾಗಾಗಿ ಇಷ್ಟೆಲ್ಲ ಫೈನ್ ಕಟ್ಟಬೇಕಾದ್ರೆ ನೀವು ಒಂದು ತಿಂಗಳು ಸ್ಯಾಲ್ರಿನೇ ಹೊಲ್ಟೋಗ್ಬಿಡುತ್ತೆ ಅಲ್ಲಿ. ಇಷ್ಟು ರಿಸ್ಕ್ ತಗೊಂಡು ಬೈಕ್ ಟ್ಯಾಕ್ಸಿ ಮಾಡಬೇಕಾದ್ರೆ ಖಂಡಿತ ನಮ್ಮ ಪ್ರಕಾರ ಬೇಡ ಅಂತಲೇ ಹೇಳ್ತೀನಿ. ಅದು ಏನು ಅಫಿಷಿಯಲ್ಲಾಗಿ ಒಂದು ಎಲ್ಲೋ ಬೋರ್ಡ್ ಬರುತ್ತೋ, ಅದಕ್ಕೊಂದು ಪಾಲಿಸಿ ಏನಂತ ಬರುತ್ತೋ ಅಲ್ಲಿವರೆಗೂ ಕಾಯಿರಿ. ಒಂದು ತಿಂಗಳಾಗಲಿ 1 ವರ್ಷ ಆಗಲಿ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವಾಗಿರ್ತಕ್ಕಂಥ ಸಿಚುವೇಶನ್ ಆ ಥರ ಇದೆ. ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ, ಮಾಡೋಂಗೆ ಇಲ್ಲ ಅಂತಲೇ ಫುಲ್ಲು ವಾರ್ನಿಂಗ್ ಬಂದಿದೆ. ಯಾಕೆಂದರೆ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಇದೊಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಲ್ಲ, ಇದು ಏನಿದ್ರು ಪರ್ಸ್ನಲ್ ಯೂಸ್ಗೆ ಅಷ್ಟೇ ಇಟ್ಕೋಬೇಕು. ನೀವು ಕಸ್ಟಮರ್ನ ಪಿಕಪ್ಪು ಡ್ರಾಪು ಮಾಡೋಂಗಿಲ್ಲ. ಇದನ್ನು ಕಸ್ಟಮರ್ಗೂ ನಾವು ಜಾಗೃತಿ ಮೂಡಿಸ್ತೀವಿ. ನೀವು ಕ್ಯಾಬು, ಮೆಟ್ರೋನೋ, ಆಟೋನೋ, ಕೆಲವೊಂದು ಬೇರೆ ವೆಹಿಕಲ್ಸ್ ಇದಾವಲ್ಲ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಅದನ್ನು ಯೂಸ್ ಮಾಡಿ. ಬೈಕ್ ಇರೋದು ನಿಮ್ಮ ಪರ್ಸ್ನಲ್ ಯೂಸ್ ಮಾಡೋಕ್ಕೆ ಅಥವಾ ಪಬ್ಲಿಕ್ಸ್ ಕೂಡ ಒಂದು ಅವೇರ್ನೆಸ್ ಮೂಡಿಸ್ತೀವಿ ಅಂತ ಗೌರ್ಮೆಂಟ್ ಕೂಡ ಹೇಳಿದೆ. ಹಾಗಾಗಿ ಇನ್ನು ಮುಂದೆ ನೀವು ಬೈಕ್ ಟ್ಯಾಕ್ಸಿ ಮಾಡೋದು ತುಂಬ ಕಷ್ಟ ನಮ್ಮ ಪ್ರಕಾರ. ಸದ್ಯದ ಮಟ್ಟಿಗಂತೂ ಬೈಕ್ ಟ್ಯಾಕ್ಸಿಗೆ ಇನ್ನು ಯಾವ್ದು ಸುಪ್ರೀಂ ಕೋರ್ಟೇ ಪರ್ಮಿಷನ್ ಕೊಡಬೇಕು ಫೈನಲ್ಲು. ಇನ್ನು ಎಲ್ಲಿಂದನೂ ಬರೋಕ್ಕಾಗಲ್ಲ. ಫೈನಲಾಗೆ ಸುಪ್ರೀಂ ಕೋರ್ಟಿಂದ ಏನು ಬರುತ್ತೋ ಅದೇ ಜಡ್ಜ್ಮೆಂಟು. ಅಲ್ಲಿ ಮಾಡಿ ಅಂದರೆ ಮಾಡಬೇಕು, ಇಲ್ಲ ಬೈಕ್ ಟ್ಯಾಕ್ಸಿ ನಾವು ಪರ್ಮಿಷನ್ ಕೊಡಲ್ಲ ಅಂದರೆ ಮುಗೀತು, ಕಂಪ್ಲೀಟ್ ಬ್ಯಾನ್ ಆಗುತ್ತೆ. ಹಾಗಾಗಿ ಅನ್ನೆಸರಿ ನೀವು ಸುಮ್ಮನೆ ರೋಡಲ್ಲಿ ತಗಲಾಕೊಂಡು ಅದು ಇದು ಪ್ರಾಬ್ಲಮ್ ಫೇಸ್ ಮಾಡೋದಕ್ಕಿಂತವ ಸೈಲೆಂಟಾಗಿ ಇರೋದೇ ನಮ್ಮ ಪ್ರಕಾರ ಒಳ್ಳೇದು ಅನಿಸುತ್ತೆ. ಕೆಲವೊಂದಿಷ್ಟು ಜನ ಏಕೆಂದರೆ ಅಮಾಯಕರನ್ನೇ ಟಾರ್ಗೆಟ್ ಮಾಡೋದು. ಹೋಗಲ್ಲಿ ಆ್ಯಪಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಈ ತಲೆನೋವೇ ಇರಲ್ಲ ಎಲ್ಲರಿಗೂ, ನೆಮ್ಮದಿಯಾಗಿ ಬೇರೆ ಏದಾದ್ರು ಕೆಲಸ ಮಾಡ್ತಾರೆ. ಈ ಆ್ಯಪ್ ರನ್ ಆಗ್ತಾ ಇರೋದ್ರಿಂದ ಕೆಲವು ಹುಡುಗರು ಮಾಡೋಣ, ಆ್ಯಪಲ್ಲಿ ಓಪನ್ ಇದೆ, ಆರ್ಡ್ರ್ ಬರ್ತಾಯಿದೆ, ಟಿಪ್ಸ್ ಆಗ್ತಾಯಿದ್ದಾರೆ ಅನ್ನೋ ಒಂದು ಆಸೆಯಿಂದ ಪದೇ ಪದೇ ಡ್ಯೂಟಿ ಆನ್ ಮಾಡಿ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ನಮ್ಮ ಪ್ರಕಾರ ಈ ಕೇಸ್ ಕ್ಲಿಯರ್ ಆಗೋವರೆಗೂ ಬೈಕ್ ಟ್ಯಾಕ್ಸಿ ಬುಕ್ಕಿಂಗು, ರೈಡರ್ಗಳಿಗೆ ಡ್ಯೂಟಿ ಮಾಡ್ತಕ್ಕಂಥ ಆನ್ ಆಫ್ ಅದು ರಿಮೂವ್ ಮಾಡಿಬಿಟ್ರೆ ಬೆಸ್ಟ್ ನಮ್ಮ ಪ್ರಕಾರ. ಒಂದು 2 ದಿನ ಬೇಜಾರಾಗುತ್ತೆ, ಕಷ್ಟ ಆಗುತ್ತೆ, ಆಮೇಲೆ ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾರೆ. ಇಲ್ಲಾಂದರೆ ಇದು ಆನಲ್ಲೇ ಇದ್ದರೆ ಬೈಕ್ ಟ್ಯಾಕ್ಸಿ ಕಸ್ಟಮರ್ ಬುಕ್ ಮಾಡ್ತಾನೆ ಇರ್ತಾರೆ ಪದೇ ಪದೇ, ಯಾರೋ ರೈಡ್ ಸಿಗ್ಬೋದೇನೋ, ರೈಡರು ವೆಯ್ಟ್ ಮಾಡೋಣ ಅಂತವ. ಹಂಗಾಗಿ ರೈಡರ್ಗಳು ಅಷ್ಟೇ ಆನಲ್ಲಿದೆ, ಆರ್ಡ್ರ್ ಬರ್ತಾಯಿದೆ ಅಂತವ, ಇವರು ಡ್ಯೂಟಿ ಆನ್ ಮಾಡ್ಕೊಂಡು ಮಾಡೋಕ್ಕೆ ಹೋಗ್ತಾರೆ. ಇದೇ ಪ್ರಾಬ್ಲಮ್ ಆಗ್ತಿರೋದು ಒಂದು ವಾರದಿಂದವ. ಏನು 5ನೇ ತಾರೀಕಿಂದ ಸ್ಟಾರ್ಟ್ ಆಯ್ತಲ್ಲ ಬೈಕ್ ಟ್ಯಾಕ್ಸಿ ಹಿಡಿಬೇಕು ಅಂತ, ಅವತ್ತಿಂದನೂ ಬೈಕ್ ಟ್ಯಾಕ್ಸಿ ಮಾಡ್ತಾನೆ ಇದ್ದಾರೆ, ನಿಂತೇ ಇಲ್ಲ. ಇನ್ನೂ ಸುಮಾರು ಜನ ಕೆಲವರು ಎದ್ರಿಕೊಂಡು ಭಯ ಬಿದ್ದುಬಿಟ್ಟಾರೆ, ಎಷ್ಟೊಂದು ರಿಸ್ಕ್ ತಗೊಂಡು ಮಾಡೋದು ಬೇಡ ಅಂದವ. ಇನ್ನು ಕೆಲವರು ಮಾಡೋಣ ಬಿಡು, ಏನಾಗುತ್ತೆ ನೋಡೋಣ, ಯಾಕೆ ಹೆದರಬೇಕು, ಒಳ್ಳೆ ಟಿಪ್ಸ್ ಬರ್ತಾಯಿದೆ, ಒಳ್ಳೆ ಅಮೌಂಟ್ ಆಗುತ್ತೆ. ಮುಂಚೆ ಎಲ್ಲ 10 ಅವರ್ 15 ಅವರ್ ಮಾಡೋದು, ಒಂದು 5-6 ಅವರ್ ಮಾಡ್ಕೊಳ್ಳೋಣ, ಒಳ್ಳೆ ಅಮೌಂಟ್ ಆಗುತ್ತೆ. 5 ಕಿಲೋಮೀಟ್ರಿಗೆಲ್ಲ 100-150 ಬರ್ತಾಯಿದೆ. ಈ ಥರ ಥಿಂಕ್ ಮಾಡಿ ಕೆಲವರು ಹುಡುಗರು ಮಾಡ್ತಾಯಿದ್ದಾರೆ ಡ್ಯೂಟಿನ. ಬಟ್ ನೀವು ಒಂದಲ್ಲ ಒಂದು ಜಾಗದಲ್ಲಿ ಸಿಗಾಕೊಂಡ್ರೆ ನಿಮ್ಮ ಬೈಕ್ ಅಂತೂ ಹೋಗುತ್ತೆ, ಅದಂತೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅನ್ನೆಸರಿ ರಿಸ್ಕ್ ತಗೊಂಡು ಮಾಡೋದು ಬೇಡ. 100-200 ರೂಪಾಯಿ ಆಸೆ ಬಿದ್ದು ಟಿಪ್ಸ್ಗೋಸ್ಕರ ಬೈಕೇ ಹೊಲ್ಟೋದ್ರೆ ಏನು ಮಾಡ್ತೀರಾ, 15-20 ಸಾವಿರ ಫೈನ್ ಕಟ್ಟಬೇಕಾಗತ್ತೆ ಆರ್ ಟಿ ಓದವರಿಗೆ. ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೇಸ್ ಕ್ಲಿಯರ್ ಆಗೋ ಗಂಟನ ವೈಟ್ ಬೋರ್ಡಲ್ಲಿ ನೀವು ಬೈಕ್ ಟ್ಯಾಕ್ಸಿ ಮಾಡೋದು ಬೇಡ ಅಂತ ನಮ್ಮ ಕಡೆಯಿಂದ ಒಂದು ಕಳಕಳಿಯ ಮನವಿ. ನಿಮ್ಮ ಹಿತದೃಷ್ಟಿಯಿಂದ ಹೇಳ್ತಿದ್ದೇನೆ ಅಷ್ಟೇ. ಹಾಗಾಗಿ ನಾವೇ ಯಾರು ಹೊಟ್ಟೆ ಮೇಲೆ ಹೊಡೆದಿಯೋದು ಅದೆಲ್ಲ ಏನೂ ಇಲ್ಲ. ಬಟ್ ನೀವು ಸೇಫ್ಟಿಯಾಗಿರಬೇಕು. ಸುಮ್ಮನೆ ಅನ್ನೆಸರಿ ಇನ್ನೊಬ್ರ ಕೈ ತಿಗ್ಲಾಕೊಂಡು ರೋಡಲ್ಲಿ ಕಿರಿಕಿರಿ ಜಗಳ ಈಗಲೇ ನೋಡ್ತಾ ಇರ್ತೀವಿ ಪ್ರತಿನಿತ್ಯ ಎಷ್ಟು ಕಿರಿಕಾಗಿದೆ. ಇವತ್ತು ಕೂಡ ನಮ್ಮ ಫ್ರೆಂಡ್ಗೊಬ್ರು ಯಾರೋ ರ್ಯಾಪಿಡೋದಲ್ಲಿ ಪಾರ್ಸಲ್ ಮಾಡೋದಕ್ಕೇ ಬಂದು ಕೇಳಿದ್ರಂತ ಆಟೋ ಡ್ರೈವರ್. ಆ ಆ್ಯಪಲ್ಲಿ ಕಾಣಿಸ್ತಾ ಇರ್ತಲ್ಲ, ಆ್ಯಪಲ್ಲಿ ಹಿಂಗೆ ಸ್ಟ್ಯಾಂಡಲ್ಲಿ ಹಾಕೊಂಡು ಸಿಂಬಲ್ ಕಾಣುತ್ತೆ ಆ್ಯಪ್ದು. ಈ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀವಿ, ಯಾರೋ ನಿನ್ನ ಪರ್ಮಿಷನ್ ಕೊಟ್ಟಿದ್ದು ಅಂತ ಆವಾಜ್ ಹಾಕಿದಂತ ರೋಡಲ್ಲಿ ಬಂದು. ಅವ್ನು ನಮ್ಮ ಫ್ರೆಂಡ್ ಸ್ಟ್ರಾಂಗ್ ಆಗಿರೋದಕ್ಕೆ ಸರಿಯಾಗಿ ಹೋಗಿದ್ದಾನೆ. ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾನೆ, ಕಸ್ಟಮರ್ ಇದ್ದಾರೆ ನನ್ನ ಹತ್ರ, ಇಲ್ಲ ತಾನೇ ಪಾರ್ಸಲ್ ತಾನೇ ತಗೊಂಡೋಗ್ತಿದ್ದೀನಿ, ನೀನು ಯಾರು ಕೇಳೋಕ್ಕೆ, ನಿನಗೇನು ಗೌರ್ಮೆಂಟಿಂದ ಪರ್ಮಿಷನ್ ಇದೆಯಾ ಅಂತ ಅವ್ನು ಸ್ಟ್ರಾಂಗಾಗಿ ಕ್ವಶನ್ ಮಾಡಿ ಕೇಳಿದ್ದಕ್ಕೆ ಸೈಲೆಂಟಾಗಿ ಹೊಲ್ಟೋಗಿದ್ದಾನೆ. ಹಿಂಗೆ ಯಾರೇ ಆಗಲಿ ಭಯ ಬೀಳಕ್ಕೆ ಹೋಗಬೇಡಿ. ಪಾರ್ಸಲ್ ಮಾಡ್ತಿದ್ದೀರಾ ಬೈಕ್ ಟ್ಯಾಕ್ಸಿಲಿ, ಪಾರ್ಸಲ್ಗೆ ಅವಕಾಶ ಇದೆ, ಮಾಡ್ಕೋಬೋದು. ಪಾರ್ಸಲ್ ಮಾಡಿನೂ ಯಾರು ನಿಮಗೆ ಕಿರಿಕ್ ಮಾಡೋದು ಜಗಳ ಮಾಡೋದು ಕೇಳಿ ಧೈರ್ಯವಾಗಿ ಮಾತಾಡಿ, ಪಾರ್ಸಲಿಗೆ ಪರ್ಮಿಷನ್ ಇದೆಯಪ್ಪ ಮಾಡ್ತಾಯಿದ್ದೀನಿ, ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಅಷ್ಟೇ ಕೇಳಿ ನೀವು ಅಂತ ಕೇಳಿ ಕ್ವಶನ್ ಮಾಡಿ, ಏನು ತೊಂದರೆ ಇಲ್ಲ. ಒಟ್ಟಾರೆ ಬೈಕ್ ಟ್ಯಾಕ್ಸಿ ಒಂದು ಬಿಟ್ಟು ಬೇರೆ ಏನಾದರೂ ಮಾಡ್ಬೋದು. ಕಸ್ಟಮರ್ ಪಿಕಪ್ಪು ಡ್ರಾಪು ಒಂದು ಬಿಟ್ಟು ಬೇರೆ ಎಲ್ಲ ಥರ ಫುಡ್ ಡೆಲಿವರಿ, ಗ್ರೋಸರಿ, ಕಮರ್ಷಿಯಲ್ ಮೆಟೀರಿಯಲ್ಲು ಏನೇನಿದೆ ಎಕ್ಸ್ಟ್ರಾ ಡೆಲಿವರಿಗಳು ಎಲ್ಲ ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇ ಥರ ಅಬ್ಜೆಕ್ಷನ್ ಇಲ್ಲ. ರಾಜ್ಯ ಸರ್ಕಾರದಿಂದಾಗಲಿ ಆರ್ ಟಿ ಓದರಿಂದಾಗಲಿ ಯಾರೂ ಏನೂ ಕಿರಿಕ್ ಮಾಡಲ್ಲ. ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂದರೆ ಸುಮ್ಮನೆ ರಿಸ್ಕ್ ಜಾಸ್ತಿನೇ. ಹಾಗಾಗಿ ಆದಷ್ಟು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರು ಸ್ಟಾಪ್ ಮಾಡಿ ಬೇರೆ ಕೆಲಸಗಳು ಮಾಡ್ಕೊಳ್ಳಿ. ಸದ್ಯದಲ್ಲೇ ಬರುತ್ತೆ ನೆಕ್ಸ್ಟು ಹಿಯರಿಂಗ್ ಡೇಟು, ಅನಂತರ ಏನಾಗುತ್ತೆ ಅಂತ ವೆಯ್ಟ್ ಮಾಡೋಣ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.